ನಮಸ್ಕಾರ. ನನ್ನ ಹೆಸರು ಮೈನಾ ಅಂತ. ನಾನು ಕರ್ನಾಟಕದ ಬೆಂಗಳೂರಿನಿಂದ ಮಾತಾಡ್ತಿದ್ದೇನೆ. ನಾನು ಸಹ SLE ಪೇಷಂಟು. ಅಂದರೆ ನನಗೆ SLE ಸ್ಟಾರ್ಟಾಗಿ 8 ಇಯರ್ಸ್ ಆಯಿತು. ಅಂದರೆ ನಾನು PUC ಓದ್ತಾ ಇರಬೇಕಾದ್ರೆ ನನಗೆ ಈ ಕಾಯಿಲೆ ಸ್ಟಾರ್ಟ್ ಆಯಿತು. ಅಂದರೆ ನನಗೆ 18 ಇಯರ್ಸ್ ಇರಬೇಕಾದ್ರೇ ನನಗೆ ಈ ಕಾಯಿಲೆ ಸ್ಟಾರ್ಟ್ ಆಯಿತು. ಈಗ ನನಗೆ 25 ಇಯರ್ಸ್ ಆಗಿದೆ. ಮೊದಲು ನನಗೆ ಇದು SLE ಇದೆ ಅಂತ ಹೇಗೆ ಗೊತ್ತಾಯ್ತಪ್ಪ ಅಂತಂದರೆ, ಒಂದಿನ ಕಾಲೇಜ್ಗೆ ಹೋಗೋಕ್ಕೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಆ ರೀತಿ ಅಂದರೆ ಮೈಕೈ ಎಲ್ಲ ತುಂಬ ಸ್ಟಿಫ್ನೆಸ್ಸು, ಇದೆಲ್ಲ ಜಾಯಿಂಟ್ಸ್ ಎಲ್ಲ ಊದ್ಕೊಬಿಟ್ಟಿತ್ತು. ಅದಕ್ಕೆ ನಮ್ಮ ತಂದೆ ತಾಯಿ ಹತ್ರ ಹೇಳಿದೆ. ಅವರು ಹಾಸ್ಪಿಟ್ಲಿಗೆ ನಮ್ಮ ನಿಯರ್ ಬೈ ರೂರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಡಾಕ್ಟ್ರಿಗೂ ಸಹ ಗೊತ್ತಾಗಲಿಲ್ಲ. ಮತ್ತು ಅವರು ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಆ ಬ್ಲಡ್ ರಿಪೋರ್ಟಲ್ಲಿ ಅವ್ರಿಗೂ ಏನೂ ಗೊತ್ತಾಗಲಿಲ್ಲ. ಅಂದರೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರು. ಮತ್ತು ನಾನು ಅಲ್ಲೇನೂ ವಾಸಿ ಆಗಲಿಲ್ಲ ಅಂತೇಳ್ಬಿಟ್ಟು ಬೆಂಗಳೂರಿನ ಸೆಂಟ್ ಜಾನ್ಸಲ್ಲಿ ಬಂದು ತೋರಿಸ್ದೆ. ಅಲ್ಲಿ ಆರ್ಥಾಲಜಿ ಡಾಕ್ಟರು ನನಗೆ ಇಮ್ಯುನಾಲಜಿ ಡಿಪಾರ್ಟ್ಮೆಂಟ್ಗೆ ಬರೆದುಕೊಟ್ರು. ಅಲ್ಲಿ ಅವರು ಕೆಲವೊಂದು ಟೆಸ್ಟ್ಗಳನ್ನ ಬರೆದ್ರು. ಮತ್ತು ಅವರು ಬ್ಲಡ್ ರಿಪೋರ್ಟ್ ನೋಡಿದ್ರು, ಬ್ಲಡ್ ಕಡಿಮೆ ಇದೆ ಅಂತಲೇ ಹೇಳಿದ್ರು. ಮತ್ತು ಕೆಲವೊಂದು ಕ್ವಶನ್ಸ್ ಕೇಳಿದ್ರು, SLEನ ಅಲ್ವಾ ಅಂತ ಕನ್ಫರ್ಮ್ ಮಾಡೋಕ್ಕೆ. ಅದೇನಪ್ಪ ಅಂತಂದರೆ, ನಿಮಗೆ ಕೂದಲು ಉದುರುತ್ತಾ, ಮತ್ತು ಬಿಸಿಲಿಗೆ ಹೋದರೆ ತುಂಬ ಮೈಕೈ ಎಲ್ಲ ರ್ಯಾಷಸ್, ಕೆಂಪಾಗಿ ರ್ಯಾಷಸ್ ಆಗುತ್ತಾ, ಮತ್ತು ಮೌತಲ್ಲಿ ಅಲ್ಸರ್ಸ್ ಆಗೋದು, ಆಮೇಲೆ ಬೆಳಗ್ಗೆ ಎದ್ದೇಳಿದಾಗ ಸ್ಟಿಫ್ ಇರೋದು ಜಾಯಿಂಟ್ಸ್ ಎಲ್ಲ, ಆ ರೀತಿ ಆಗುತ್ತಾ ಅಂತ ಕೇಳಿದ್ರು. ನನಗೂ ಆ ರೀತಿ ಆಗ್ತಾನೆ ಕಾಣಿಸೋದಕ್ಕೆ ಶುರು ಆಗಿದ್ದರಿಂದ ಹೌದು ಇದೆ ಅಂತ ಹೇಳಿದೆ. ಅವರು ಅದನ್ನೆಲ್ಲ ಕನ್ಫರ್ಮ್ ಮಾಡಿ ನನಗೆ SLE ಇರೋದನ್ನು ಕನ್ಫರ್ಮ್ ಮಾಡಿ ಮತ್ತು ಟ್ಯಾಬ್ಲೆಟ್ಸ್ನ ಶುರು ಮಾಡಿದ್ರು. ನನಗೆ ಆಗಲೇ ಅನ್ನಿಸ್ತಿತ್ತು, ಯಾಕೆ ಈ ವಯಸ್ಸಲ್ಲೇ ಏನಪ್ಪ ಅದು ನನಗೆ ಜಾಯಿಂಟ್ ಪೇಯ್ನು ಅಂತಾರೆ ಮತ್ತು ಆರ್ಥ್ರೈಟಿಸ್ ಅಂತಾರೆ ಅಂತೆಲ್ಲ. ಮತ್ತು ನಮ್ಮ ರಿಲೇಟಿವ್ಸಲ್ಲಿ ಫ್ಯಾಮಿಲೀಸಲ್ಲಿ ಅವ್ರು ಹೇಳಿದ್ರು, ಇವಾಗಲೇ ಯಾಕೆ ಇಂಗ್ಲೀಷ್ ಮೆಡಿಸಿನ್ಸು ಅವೆಲ್ಲ ಆಯುರ್ವೇದ ನೋಡಿ, ಆಯುರ್ವೇದದಲ್ಲಿ ವಾಸಿ ಆಗುತ್ತೆ ಅಂತೆಲ್ಲ. ಮತ್ತು ನಾನು ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಎಲ್ಲವನ್ನು ಟ್ರೈ ಮಾಡಿದೆ. ಯಾವುದ್ರಲ್ಲೂ ನನಗೆ ವಾಸಿ ಆಗಲಿಲ್ಲ. ಮತ್ತು ನಾನು ಅದೇ ಹಾಸ್ಪಿಟಲ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ನೇ ತಗೊಳ್ಳೋಕ್ಕೆ ಶುರು ಮಾಡಿದೆ. ನನಗೆ ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ಕಾಸ್ಟ್ ಆಗ್ತಾಯಿತ್ತು. ಆದ್ದರಿಂದ ನನಗೆ ಒಂದು ಟ್ಯಾಬ್ಲೆಟ್ನೂ ಸಹ ಅಲ್ಲಿ ಬಿಟ್ಬಿಟ್ಟೆ. ಆ ಬಿಟ್ಟಿದ್ದರಿಂದ ಸೈಡ್ ಎಫೆಕ್ಟ್ ಏನಾಯಿತು ಅಂದರೆ, ನನ್ನ ಕಿಡ್ನಿ ಮೇಲೆ ಪರಿಣಾಮ ಬೀರ್ತು. SLE ಅನ್ನೋದು ನಮ್ಮ ಆರ್ಗನ್ಸ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅದರಲ್ಲಿ ನನಗೆ ಕಿಡ್ನಿ ಮೇಲೆ ಎಫೆಕ್ಟ್ ಕಾಣಿಸೋಕ್ಕೆ ಶುರು ಮಾಡ್ತು. ಏನಂತಂದರೆ, ನನಗೆ ಕ್ರಿಯಾಟಿನು ಮತ್ತು ಪ್ರೋಟೀನ್ ಲೀಕ್ ಆಗ್ತಾಯಿದೆ ಅಂತ ಅವರು ಹೇಳಿದ್ರು. ಅದಕ್ಕೆ ಅಂತ ಮತ್ತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟಾಗಿ ಕಿಡ್ನಿ ಬಯಾಪ್ಸಿ ಮಾಡಿಸಿ ಎಲ್ಲ ಟೆಸ್ಟ್ ಮಾಡಿಸಿದ್ಮೇಲೆ ಲೀಕ್ ಆಗ್ತಿರೋದು ಕನ್ಫರ್ಮ್ ಆಗಿ ಮತ್ತೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ತಗೊಳ್ಳೋಗಾಯಿತು. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಯಾವುದೇ ರೀತಿಯಾದಂಥ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡಬೇಡಿ. ಮತ್ತು ಮಂತ್ಲಿ ಚೆಕಪ್ಪು, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋದು ಸಹ ನಿಲ್ಲಿಸಬಾರ್ದು. ನಾನು ತೋರಿಸ್ತಾ ಇರೋ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ಸು ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ನಮಗೆ ಯಾವುದೇ ಮನಸ್ಸಿಗೆ ಬೇಜಾರಾಗಬಾರ್ದು ಮತ್ತು ಕುಗ್ಗೋಗಬಾರ್ದು ಅಂತೇಳ್ಬಿಟ್ಟು ಅವರು ಮೋಟಿವೇಶನ್ನ ಕೊಡ್ತಾರೆ. ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇರ್ತಾರೆ ಸೆಂಟ್ ಜಾನ್ಸಲ್ಲಿ. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ನನಗೆ ಧೈರ್ಯ ಬಂದಿದ್ದೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಂದ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಂತ್ಲಿ ಚೆಕಪ್ ಮಾಡಿಸ್ತಾ ಇರ್ತೀನಿ. ಈಗಲೂ ಸಹ ನಾನು ಅಲ್ಲೇ ಸೆಂಟ್ ಜಾನ್ಸಲ್ಲಿನೇ ತೋರಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು.